ಕಾಂಗ್ರೆಸ್ ವಿರುದ್ಧ ರಾಜ್ಯದಲ್ಲಿ ಬಿಜೆಪಿ ಕರಸೇವಕ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಶ್ರೀಕಾಂತ್ ಪೂಜಾರಿ ಅವರ ಬಂಧನವನ್ನು ಖಂಡಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಬಿಜೆಪಿಯ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯನವರು ಕೆಂಡಾಮಂಡಲರಾಗಿದ್ದಾರೆ. ಒಬ್ಬ ಕ್ರಿಮಿನಲ್ ಆರೋಪಿಯನ್ನು ಸಮರ್ಥಿಸುವಂತಹ ದುಸ್ಥಿತಿ ಬಿಜೆಪಿಗೆ ಬರಬಾರದಾಗಿತ್ತು. ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಬಿಜೆಪಿ ನಾಯಕರಲ್ಲಿ ಯಾರಾದರೂ ಸ್ವಲ್ಪ ಬುದ್ಧಿಗಿದ್ದಿ ಇರೋರು ಇಲ್ವಾ? ಶ್ರೀಕಾಂತ್ ಪೂಜಾರಿ ಮೇಲಿನ ಆರೋಪಗಳ ಪಟ್ಟಿಯನ್ನು ತರಿಸಿ ಓದಿ, ಆಮೇಲೆ ಹೋರಾಟಕ್ಕಿಳಿರಿ. ಜೈಲುಗಳಲ್ಲಿರುವ ಖೈದಿಗಳಲ್ಲಿಯೂ ಕೂಡ ಹಿಂದೂ ಧರ್ಮೀಯರೇ ಬಹುಸಂಖ್ಯೆಯಲ್ಲಿದ್ದಾರೆ. ಹಿಂದೂ ಧರ್ಮಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಬಿಜೆಪಿ ಅವರ ಪರವಾಗೂ ಹೋರಾಟ ನಡೆಸುತ್ತಾ? ಆತನ ಮೇಲೆ ಇರ್ತಕ್ಕಂಥ ಚಾರ್ಜಸ್ ಏನು ಅದನ್ನು ಓದಿ ಆಮೇಲೆ ಹೋರಾಟಕ್ಕಿಳಿರಿ ಅಂತ ಸಿದ್ದರಾಮಯ್ಯನವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಕೆಲಸವನ್ನು ಆರಂಭದಲ್ಲಿ ಮಾಡಬೇಕಾಗಿತ್ತು ಕಾಂಗ್ರೆಸ್ನವರು. ಅವರನ್ನು ಶ್ರೀಕಾಂತ್ ಪೂಜಾರಿಯನ್ನು ಬಂಧಿಸಿರೋದು 1992ರಲ್ಲಿ ನಡೆದಂತಹ ರಾಮ ಜನ್ಮಭೂಮಿ ಹೋರಾಟದ ಸಂದರ್ಭದ ಗಲಭೆ ಪ್ರಕರಣದಲ್ಲಿ ಅಂತ ಹೇಳಿ, ಈಗ ಬೇರೆ ಬೇರೆ ಕೇಸ್ ಇದೆ ಅಂತ ಹೇಳಿದ್ರೆ ಇರಲಿ, ಬೇರೆ ಕೇಸ್ ತನಿಖೆ ಮಾಡೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಸಿದ್ದರಾಮಯ್ಯನವರ ಮಾಧ್ಯಮ ಪ್ರಕಟಣೆಯಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕ್ರಿಮಿನಲ್ ಕೃತ್ಯಗಳು ಹೆಚ್ಚಾಗಲು ಅಪರಾಧ ಮತ್ತು ಅಪರಾಧಿಗಳಿಗೆ ಜಾತಿ ಧರ್ಮದ ಬಣ್ಣ ಹಚ್ಚೋದು ಬಿಜೆಪಿನೇ ಕಾರಣ. ಬಿಜೆಪಿ ಕಾನೂನು ವಿರೋಧಿ ನಡವಳಿಕೆಗಳೇ ಕಾರಣ. ವ್ಯಕ್ತಿಯೊಬ್ಬ ಎಂತಹ ಘನಘೋರ ಅಪರಾಧಗಳನ್ನು ಬೇಕಾದರೂ ಎಸಗಲಿ, ಆತ ಕೇಸರಿ ಶಾಲನ್ನು ತಲೆಗೆ ಸುತ್ತಕೊಂಡು ಹಿಂದೂ ಅಂತ ಕೂಗಿದ್ರೆ ಬಿಜೆಪಿ ನಾಯಕರು ಆತನ ರಕ್ಷಣೆಗೆ ಧಾವಿಸ್ತಾರೆ. ಇದು ಧರ್ಮದ್ರೋಹದ ನಡೆ. ಕಾನೂನನ್ನು ಅದರ ಪಾಡಿಗೆ ಕೆಲಸ ಮಾಡೋದಕ್ಕೆ ಬಿಡಿ ಅಂತ ಮುಖ್ಯಮಂತ್ರಿಗಳು ಪತ್ರಿಕಾ ಹೇಳಿಕೆಯಲ್ಲಿ ಈಗ ಕಿಡಿಕಾರಿದ್ದಾರೆ. ಒಟ್ಟಾರೆ ಈ ಪ್ರಕರಣ ತೀವ್ರ ಸ್ವರೂಪ ರಾಜಕೀಯ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಬಿಜೆಪಿಯವರು ಬೆಂಗಳೂರು ಮತ್ತು ಹುಬ್ಬಳ್ಳಿ ಸೇರಿದಂತೆ ರಾಜ್ಯಾದ್ಯಂತ ಇವತ್ತು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರು ತಮ್ಮ ವರಸೆಯನ್ನು ಬದಲಾಯಿಸಿದ್ದಾರೆ. ಇಷ್ಟೋ ದಿನ ಶ್ರೀಕಾಂತ್ ಪೂಜಾರಿಯವರ ಬಂಧನ ಆಗಿದ್ದು, ನಾನು ಆಗಲೇ ಹೇಳಿದಂತೆ ರಾಮ ಜನ್ಮಭೂಮಿಯ ವಿವಾದದ ಗಲಾಟೆಯಲ್ಲಿ 31 ವರ್ಷದ ಹಿಂದೆ ನಡೆದಂತಹ ಪ್ರಕರಣ ಅಂತಲೇ ಹೇಳ್ಕೊಂಡು ಬಂದು, ಇವತ್ತು ಆತನ ವಿರುದ್ಧ 16 ಕೇಸ್ ಇದೆ, ಬೇರೆ ಬೇರೆ ಕೇಸ್ ಇದೆ, ಅವನ ಪರವಾಗಿ ನೀವು ನಿಲ್ಲೋದಕ್ಕೆ ಹೊರಟಿದ್ದೀರಾ ಅಂತಂದರೆ ಅದು ನೀವು ಲೇಟಾಗಿ ರಿಯಾಕ್ಟ್ ಮಾಡ್ದಂಗೆ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತಾ ಹೋಗೋಣ. ರವೀಶ್, 2 ಪ್ರಶ್ನೆಗಳು ಬಹಳ ಕಾಡ್ತಾ ಇರ್ತಕ್ಕಂಥದ್ದು. ಒಂದು, ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಏನೇ ಆರೋಪಗಳು ಮಾಡಲಿ, ಎಷ್ಟೇ ಪ್ರತಿಭಟನೆ ಮಾಡಲಿ, ಎಷ್ಟೇ ಹಾರಾಟ ಕೂಗಾಟ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಪರ್ಟಿಕ್ಯುಲರ್ ಆಗಿ ಅದನ್ನು ತುಂಬ ಈಸಿಯಾಗಿ ತಗೋತಾ ಇದ್ರು, ಅದನ್ನು ಸೀರಿಯಸ್ ಆಗಿ ತಗೋತಾನೆ ಇರಲಿಲ್ಲ. ಇವತ್ತು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ, ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡೋದಕ್ಕೆ ಹಂತಕ್ಕೆ ಹೋಗಿದ್ದಾರೆ. ಮತ್ತು 2ನೇ ವಿಚಾರ, ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಆದಾಗಲೇ ಆತನ ಬೇರೆ ಬೇರೆ ಕೇಸ್ಗಳ ಬಗ್ಗೆ ಹೇಳಬೇಕಾಗಿತ್ತು ಕಾಂಗ್ರೆಸ್ನವರು. ಇವತ್ತು ಆ ವಿಚಾರವನ್ನು ಎತ್ತಿದ್ದಾರೆ ಅಂತಂದರೆ ಎಲ್ಲೋ ಒಂದು ಪ್ರಕರಣದಲ್ಲಿ ಅವರು ಗೊಂದಲಕ್ಕೆ ಈಡಾದ್ರ ಅಂತಕ್ಕಂಥ ಪ್ರಶ್ನೆ. ತಾವೇನು ಹೇಳ್ತೀರಿ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಆ ಒಂದು LPC ಅಂದರೆ ಲಾಂಗ್ ಪೆಂಡಿಂಗ್ ಕೇಸಸ್ ಏನಿದೆ, ಈ ಒಂದು ವಿಚಾರದಲ್ಲಿ ಇಷ್ಟು ಗಂಭೀರವಾದ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಅನಿಸಿರ್ಲಿಲ್ವೇನೋ. ಯಾಕೆಂದರೆ ಆ ಒಂದು LPC ಕೇಸ್ಗಳನ್ನು ವಾಪಸ್ ಇದು ಕ್ಲಿಯರ್ ಮಾಡೋದ್ರ ಬಗ್ಗೆ, ಆ ಒಂದು ಡ್ರೈವ್ ಮಾಡೋದ್ರ ಬಗ್ಗೆ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರು ಕೂತು ಚರ್ಚೆ ಮಾಡಿ ಪರ್ಮಿಷನ್ ಅನ್ನು ಕೂಡ ಕೊಟ್ಟಿದ್ರು. ಕಳೆದ 1 ತಿಂಗಳಿಂದಲೂ ಕೂಡ ನಡೀತಾ ಇದೆ ಅನ್ನೋದು ಸರ್ಕಾರದ ವಾದ. ಆದರೆ ಅದನ್ನ ಎಲ್ಲೋ ಒಂದು ಕಡೆ ಕರಸೇವಕರು ಕೂಡ ಅಲ್ಲಿ ಸೇರ್ಕೊಂಡಿದ್ದಾರೆ. ಈ ಒಂದು ಪ್ರಕರಣ ದೇಶಾದ್ಯಂತ ಈ ರೀತಿ ಸುದ್ದಿ ಆಗುತ್ತೆ ಮತ್ತು ಈ ರೀತಿ ಸ್ವರೂಪವನ್ನು ಪಡೆದುಕೊಂಡು ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಬಿಜೆಪಿ ಬಿಂಬಿಸುವಂತ ಕೆಲಸವನ್ನ ಮಾಡುತ್ತೆ ಅಂತ ಅಂದ್ಕೊಂಡಿರ್ಲಿಲ್ವೇನೋ. ಜೊತೆಗೆ ಪ್ರಕರಣ ಏನಿದೆ ಬಹಳಷ್ಟು ಗಂಭೀರವಾಗಿ ಪಡೆದುಕೊಂಡಿರ್ತಕ್ಕಂಥ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ದೇಶದಾದ್ಯಂತ. ಹಾಗಾಗಿಯೇ ಸಿದ್ದರಾಮಯ್ಯನವರು ಈಗ ಬಿಜೆಪಿಯ ವಿರುದ್ಧ ಕಟುವಾಗಿ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು, ಅದು ಮಾಧ್ಯಮ ಹೇಳಿಕೆಯ ಮುಖಾಂತರ. ಪ್ರಮುಖವಾಗಿ 3-4 ಪ್ರಶ್ನೆಗಳನ್ನು ಸಿದ್ದರಾಮಯ್ಯನವರು ಎತ್ತಿದ್ದಾರೆ. ಅಂದರೆ ಈ ಒಂದು ಬಿಜೆಪಿ ಯಾರು ಕೇಸರಿ ಶಾಲನ್ನು ಹಾಕೊಂಡು ಬರ್ತಾರೋ, ಆ ಕೇಸರಿ ಶಾಲನ್ನು ಹಾಕಿದವರು ಯಾವುದೇ ರೀತಿ ಅಪರಾಧ ಮಾಡಿದ್ರು ಕೂಡ ಆ ಒಂದು ಕೇಸರಿ ಶಾಲ ಹಾಕಿದಂಥವರು ಒಂದು ರೀತಿಯಲ್ಲಿ ಆ ಒಂದು ಹಿಂದೂ ಧರ್ಮದ ಪರವಾಗಿ ಏನಾದ್ರು ಘೋಷಣೆಗಳನ್ನು ಕೂದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ಇವರು ನಿಂತುಕೊಳ್ತಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡೋದ್ರ ಜೊತೆಗೆ
ಎಲ್ಲೋ ಒಂದು ಕಡೆ ಈ ಬಿಜೆಪಿಯ ನಾಯಕರ ಈ ರೀತಿಯ ನಡವಳಿಕೆಗಳಿಂದಾಗಿ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಅನ್ನೋದು ಕೂಡ ಗಂಭೀರವಾಗಿ ಆರೋಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗ ಹುಬ್ಬಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಯ ಮೇಲೆ ಇರ್ತಕ್ಕಂಥ ಕೇಸ್ಗಳ ಲೀಸ್ಟ್ ಅನ್ನು ತೆಗೆದು ನೋಡಿ ಅನ್ನೋ ಒಂದು ಕೂಡ ಈಗಾಗಲೇ ಅವರು ಬಿಜೆಪಿ ನಾಯಕರುಗಳಿಗೆ ಕೂಡ ಬುದ್ಧಿ ಹೇಳಿರ್ತಕ್ಕಂಥದ್ದು. ಇದನ್ನ ಎಷ್ಟರ ಮಟ್ಟಿಗೆ ಮುಂದೆ ತೆಗೆದುಕೊಂಡು ಹೋಗುತ್ತೆ ಕಾಂಗ್ರೆಸ್ ಅನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಇಲ್ಲ ಅವರು ಸೈಲೆಂಟ್ ಆಗಿರ್ತಾರೆ, ನಾವು ಸೈಲೆಂಟ್ ಆಗಿರ್ತೀವಿ, ಈ ವಿಚಾರದಲ್ಲಿ ನಾವು ನಿರ್ಲಕ್ಷ್ಯ ಮಾಡ್ಬಿಟ್ಟು ಸುಮ್ಮನಿದ್ ಬಿಡ್ತೀವಿ, ನಾವು ಅಭಿವೃದ್ಧಿ ವಿಚಾರವಾಗಿ ಮಾತನಾಡ್ತೀವಿ ಅಂತ ಕೂತ್ಕೊಂಡ್ರೆ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅದು ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನೋದು ಕೂಡ ಎಲ್ಲಾ ನಾಯಕರಿಗೆ ಅರಿವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಇಷ್ಟು ದಿನ ನಿನ್ನೆ ಕೂಡ ಏನು ಯಾವುದೇ ರೀತಿ ರಿಯಾಕ್ಟ್ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರು. ಈಗಲೂ ಕೂಡ ಅವರು ರಿಯಾಕ್ಟ್ ಮಾಡಿದರೆ ಡಿ ಕೆ ಶಿವಕುಮಾರ್, ಪರಮೇಶ್ವರ್, ಸಿದ್ದರಾಮಯ್ಯ ಎಲ್ಲ ಕಾಂಗ್ರೆಸ್ ನಾಯಕರು ಈಗ ಬಿಜೆಪಿಯ ಪ್ರತಿಭಟನೆ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಬಹುದು, ಇದನ್ನೇ ಬಿಜೆಪಿ ಒಂದು ರೀತಿಯಲ್ಲಿ ಅಸ್ತ್ರವನ್ನಾಗಿ ಮಾಡಿಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಮೆಟ್ಟಿಲುಗಳನ್ನಾಗಿ ಮಾಡ್ಕೊಳ್ಬಹುದು ಅನ್ನೋದು ಕೂಡ ಕಾಂಗ್ರೆಸ್ಗೆ ಅರ್ಥವಾದಂತಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಸಿದ್ದರಾಮಯ್ಯನವರು ಮಾಧ್ಯಮ ಹೇಳಿಕೆಯ ಮುಖಾಂತರ ಕಟುವಾಗಿ ಬಿಜೆಪಿಯನ್ನ ಟೀಕೆ ಮಾಡಿರ್ತಕ್ಕಂಥದ್ದು. ಒಂದು ಹೆಜ್ಜೆ ಮುಂದೆ ಹೋಗಿ ಯಡಿಯೂರಪ್ಪನವರು ಜೈಲಿಗೆ ಹೋದಂತಹ ಸಂದರ್ಭವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ಸಿದ್ದರಾಮಯ್ಯನವರು. ಅಂದ್ರೆ ಆಗ ಯಡಿಯೂರಪ್ಪನವರಷ್ಟು ಕರಸೇವಕರು ಮತ್ತೆ ರಾಮಭಕ್ತ ಇನ್ನೊಬ್ರು ಇದ್ದಾರಾ, ಆಗ ಜೈಲಿಗೆ ಅಟ್ಟದಂತವ್ರು ಯಾರು, ಆಗ ಯಾಕೆ ಯಾರು ಪ್ರಶ್ನೆ ಮಾಡಲಿಲ್ಲ ಅಂತ ಕೂಡ ಆಗ ಲೋಕಾಯುಕ್ತ ಕೇಸ್ಗೆ ಲಿಂಕ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಜೊತೆಗೆ ಎಲ್ಲ ಒಂದ್ ಕಡೆ ಬಿಜೆಪಿಗೆ ಒಬ್ಬ ಅಪರಾಧಿಯನ್ನ, ಒಬ್ಬ ಆರೋಪಿಯನ್ನ ಒಂದ್ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ಳುವಂತಹ ದುಸ್ಥಿತಿ ಬರಬಾರ್ದಾಗಿತ್ತು ಅನ್ನೋದನ್ನು ಕೂಡ ಒಂದ್ ರೀತಿಯಲ್ಲಿ ಟೀಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಬಿಜೆಪಿ ನಾಯಕರ ಉತ್ತರ ಏನು ಮತ್ತೆ ಪ್ರತಿಭಟನೆಗಳು ಯಾವ ರೀತಿ ಅಂತ ತಲುಪುತ್ತೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಂದಂತೂ ಸತ್ಯ, ಬಿಜೆಪಿಯ ಈ ರೀತಿ ಟರ್ನ್ ತೆಗೆದುಕೊಳ್ಳುವಂತಹ ಒಂದು ಅಸ್ತ್ರವನ್ನು ಹೂಡೋದ್ರ ಮೂಲಕ ಈ ದೇಶಾದ್ಯಂತ ಬಿಜೆಪಿ ಇದೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಎಡವಟ್ಟುಗಳನ್ನು ಕೂಡ ಅಸ್ತ್ರವನ್ನಾಗಿ ಮಾಡಿಕೊಂಡು ಹೋರಾಟ ಮಾಡ್ತಾ ಇದೆ. ಹಾಗಾಗಿ ಇದರಿಂದ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ವಿಚಲಿತವಾಗಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಒಂದು ವಿಚಾರ ಇಲ್ಲಿ ಸ್ಪಷ್ಟ ಏನಂದರೆ, ಅದೇನೋ 26 ಕೇಸ್ನಲ್ಲಿ 36 ಜನ ಹಿಂದೂಗಳಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರ ಪರವಾಗಿ ಏನು ಬಿ ಜೆ ಪಿ ಹೋರಾಟ ಮಾಡ್ತಿಲ್ಲ. ಬೇರೆ ಬೇರೆ ಕೇಸಸ್ಸು, ಅಥವಾ ಶ್ರೀಕಾಂತ್ ಪೂಜಾರಿ ಯಾವುದೋ ಮಟ್ಕಾ ಕೇಸು, ಜೂಜಾಟ ಕೇಸ್ ಅಂದ್ರಲ್ಲ, ಅದನ್ನೇನಾದರೂ ಫಸ್ಟ್ ಹಾಕ್ಬಿಟ್ಟು ಅರೆಸ್ಟ್ ಮಾಡಿದ್ದಿದ್ರೂ ಹೋರಾಟ ಹಿಂಗೆ ಆಗ್ತಿರ್ಲಿಲ್ಲ. ರಾಮ ಜನ್ಮಭೂಮಿಗಾಗಿ ಹೋರಾಟ ಮಾಡಿದ ಕರಸೇವಕ ಅನ್ನುವ ಕಾರಣಕ್ಕೆ ಆತನ ಪರವಾಗಿ ನಿಂತಿರೋದು. ಹಿಂದೂಗಳ ಪರವಾಗಿ, ಹಿಂದೂಗಳು ಏನೇ ತಪ್ಪು ಮಾಡಿದ್ರು ಬಿ ಜೆ ಪಿ ಪರವಾಗಿ ನಿಲ್ಲುತ್ತೆ ಅಂತ ಸಿದ್ದರಾಮಯ್ಯನವ್ರು ಹೇಳಿರ್ತಕ್ಕಂಥದ್ದು ಇಲ್ಲ. ಯಡಿಯೂರಪ್ಪನವ್ರು ಜೈಲಿಗೆ ಹೋದಾಗಲೂ ಕೂಡ ಯಾರೂ ಅವ್ರ ಪರ ನಿಲ್ಲಿಲ್ಲ. ಯಾಕೆ ಅಂತಂದರೆ ಅದು ಆ ಕೇಸ್ನ ಸಿವಿಯಾರಿಟಿನೇ ಬೇರೆ ಇತ್ತು. ಹಾಗಾಗಿ ಇದು ಯಾವ ರಾಜಕೀಯ ರೂಪವನ್ನು ಪಡ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ತೀರ್ಮಾನ ಮಾಡಬೇಕಾದರೂ ಅಲ್ಟಿಮೇಟ್ಲಿ ಜನ. ಕಾಂಗ್ರೆಸ್ ತೆಗೆದುಕೊಂಡ ನಿರ್ಧಾರಗಳು ಸರಿನಾ ಅಥವಾ ಬಿ ಜೆ ಪಿಯ ಹೋರಾಟ ಸರಿನಾ, ಈ ತೀರ್ಮಾನವನ್ನು ರಾಜ್ಯದ ಜನತೆ ತಗೋಬೇಕು, ಉತ್ತರವನ್ನು ಲೋಕಸಭಾ ಚುನಾವಣೆಯಲ್ಲಿ ಕೊಡಬೇಕು. ಅದಕ್ಕೋಸ್ಕರನೇ ಇಷ್ಟೆಲ್ಲ ಹಗ್ಗಜಗ್ಗಾಟ ನಡೀತಾ ಇರತಕ್ಕಂಥದ್ದು. ಬಿ ಜೆ ಪಿಗೆ ಒಂದು ಪ್ರಬಲ ಅಸ್ತ್ರ ಸಿಕ್ತು, ಹಿಂದುತ್ವದ ಅಸ್ತ್ರ. ಅದನ್ನು ಅವರು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಭಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನವರು ಈಗ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಅಂತರವನ್ನು ಕಾಯ್ದುಕೊಂಡ್ರು, ಮಾತಾಡಲಿಲ್ಲ. ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು ಸಮರ್ಥನೆ ಮಾಡಿಕೊಂಡ್ರು.